बेहतरीन मस्त। इतनी बुरी नजर थोड़ी है, अरे सब बड़ा कर दिया हमने, छोटा करके आए सबने। ಇಲ್ಲಿ ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ. ಮಾತಾಡ್ತಾವೆ, बात कर रहे हैं, थोड़ा देख ले. ಜೈ ಭೀಮ್. ಡಾಕ್ಟರ್ ಅಂಬೇಡ್ಕರ್ ಸಂಘಟನೆ, ನಾನು ಪ್ರಧಾನಕಾರಿ ಏಜಾಜ್ ಅಂತ ಸರ್. ನೋಡಿ, ನಮ್ಮ ಡ್ರೈವರ್ಗೆ ಎಲ್ಲ ಡ್ರೈವರ್ಗಳಿಗೂ ಹೆಲ್ಪ್ ಆಗಬೇಕಂತ ನಾವು ಸಂಘಟನೆ ಕಟ್ಟಿದ್ದೀರಿ. ಪ್ರತಿಯೊಂದು ಕೆಲಸನೂ ಏನೇನಾಗಲಿ, ಡಾಕ್ಯುಮೆಂಟ್ಸು, ಆಕ್ಸಿಡೆಂಟು, ಪ್ರತಿಯೊಂದು ಕೆಲಸಕ್ಕೂ ಪರಿಹಾರ ಮಾಡ್ಕೊಡೋರು ನಮ್ಮ ಇದಿದೆ ಸಂಘಟನೆ ಕಟ್ಟಿರೋದು. ದಯವಿಟ್ಟು ಅದಕ್ಕೆ ನಾವು ಪ್ರತಿಯೊಂದು ಕೆಲಸ ಮಾಡಿಕೊಡ್ತೀರಿ ಅಂತ ನಾವು ಹೇಳ್ಕೊಡ್ತಾ ಇದ್ದೀರಿ. ನೋಡಿ, ಪ್ರತಿಯೊಂದನ್ನು ಐ ಡಿ ಕಾರ್ಡ್ ಮಾಡಿಸ್ಬೇಕಂದ್ರೆ 200 ರೂಪಾಯಿ, ಒಂದು DL ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, 2 ಫೋಟೋ, ಪಾಸ್ಪೋರ್ಟ್ ಸೈಜು ಇದು ಮಾಡಿಕೊಟ್ರೆ ನೋಡಿ ಒಂದು ಐ ಡಿ ಕಾರ್ಡ್ ಮಾಡಿಕೊಡ್ತೀವಿ. ಒಂದು DL ಯಾವ ಥರ ಒಂದು ಗೌರವ, ಒಂಥರ ಐ ಡಿ ಕಾರ್ಡ್ಗೆ ಒಂದು ಗೌರವ ಬರುತ್ತೆ. ನಾವು ಕಟ್ಟಿರೋ ಸಂಘಟನೆ ನಮ್ಮ ಡ್ರೈವರ್ಗೆಲ್ಲ ಹೆಲ್ಪ್ ಮಾಡೋದಕ್ಕೆ ನಾವು ಕಟ್ಟಿರೋ ಸಂಘಟನೆ ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಅಂತ. ದಯವಿಟ್ಟು ಯಾರು ಸೇರೋದು ಇದ್ರಾಗ ಜಾತಿ ಕುಲ ಏನೂ ಇಲ್ಲ, ಪ್ರತಿಯೊಬ್ಬರು ಸೇರ್ಬೋದು. ಪ್ರತಿಯೊಂದು ಸೇರಿದ್ರೆ ದಯವಿಟ್ಟು ಎಲ್ಲ ಸೇರೋಗಿದೆ ಸೇರಿ ಎಲ್ಲರೂ ಕೆಲಸ ನಾವು ಮಾಡ್ಕೊಡ್ತೀವಿ ಅಂತ ನಾವು ಸಂಘಟನೆಯಿಂದ ಹೇಳ್ತಾ ಇದ್ದೀವಿ. ಹೌದು, ಯಾಕಂದರೆ ಇದೆಲ್ಲ ಪ್ರತಿಯೊಂದು ಎಲ್ಲ ಕಡೆಯೂ ತುಂಬ ಪ್ರಾಬ್ಲಮ್ಮು. DLದು, ಡಾಕ್ಯುಮೆಂಟ್ಸು, ಪರ್ಮೆಂಟು, ಪಾಸಿಂಗ್ದು, ಈ ಡೀಲರ್ಗಳದ್ದು, ಬ್ರೋಕರ್ದು ಇದು ತುಂಬ ಕಷ್ಟ ಇದೆ ಅಂತ ಎಲ್ಲ ಡ್ರೈವರ್ ಹೇಳ್ತಾ ಇರೋದಕ್ಕೆ ನಾವೆಲ್ಲ ಪ್ರತಿಯೊಂದು ಕೆಲಸ ಮಾಡಿ ಅವ್ರು ಪರಿಹಾರ ಮಾಡಿ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಹೇಳೋದೇನೆಂದರೆ, ನೀವು ಯಾರು ಬೇಕಾದರೂ ನಾವು ಸೇರ್ಬೋದು, ಅವಾಗೇನಂತ ಪರಿಹಾರ ಮಾಡಿಕೊಡ್ತೀನಿ ಅಂತ ನಾವು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ಒಂದು ಅಪ್ಡೇಟ್ ಕೊಡಬೇಕು, ಒಂದು ಲೊಕೇಶನ್ ಕೊಡಬೇಕು ಹೊರತು ಇನ್ನೇನು ನಮ್ಗೆ ಕಾಸು ಏನು ಬೇಕಾಗಿಲ್ಲ. ನಾವು ದುಡ್ಡು కోసం ನಾನು ಸಂಘಟನೆ ಕಟ್ಟಿಲ್ಲ. ನಾವು ಸಂಘಟನೆ ಕಟ್ಟಿರೋದು ಪ್ರತಿಯೊಬ್ಬನ ತಮ್ಮ ಸಾಲಗಳಿಗೆ ನಮ್ಮ ಡ್ರೈವರ್ಗಳಿಗೆ ಹೆಲ್ಪ್ ಮಾಡಬೇಕಂತ ಈ ಸಂಘಟನೆ ಕಟ್ಟಿರೋದು. ಈ ಸಂಘಟನೆ ರಾಜ್ಯಾಧ್ಯಕ್ಷ ಸೈಯದ್ ಅಂತ ನೋಡಿ, ಎಲ್ಲ ಕಡೆ ವಾರ್ಡೇಶ್ವರು ಇದ್ದಾರೆ, ರಾಷ್ಟ್ರ ಕಮಿಟಿಯವರು ಇದ್ದಾರೆ, ಪ್ರತಿ ಬೆಂಗಳೂರಾಗೆಲ್ಲ ಎಲ್ಲ ಕಡೆ ಇದ್ದಾರೆ. ಅದಕ್ಕೆ ನಾನು ಮಿಲ್ಟ್ರಿಯವರನ್ನೊಂದು ಕೇಳ್ಕೊತೀನಿ, ದಯವಿಟ್ಟು ಇದನ್ನು ಸೇರೋರು ಸೇರಿ ಯೂನಿಯನಾಗಿ ಸೇರ್ಕೊಳ್ಳಿ, ಐ ಡಿ ಕಾರ್ಡ್ ಮಾಡಿಸ್ಕೊಳ್ಳಿ. ಒಂದು ಬೆಲೆ ಬರುತ್ತೆ, ಒಂದು ಮರ್ಯಾದೆ, ಒಂದು ಗೌರವ ಸಿಗುತ್ತೆ. ನಿಮ್ಮ ಎಲ್ಲ ಕೆಲಸ